ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಕೆಸೆಟ್ಗೆ ಸಂಬಂಧಪಟ್ಟಿರುವಂತಹ ಪೇಪರ್ 1ನಲ್ಲಿರೋ ಎಲ್ಲ ಕಾನ್ಸೆಪ್ಟ್ನ ನಾವು ಓದ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋಂತಹ ಯೂನಿಟ್ ಬಂದು ಲಾಸ್ಟ್ ಯೂನಿಟ್ 10 ಹೈಯರ್ ಎಜುಕೇಷನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆ. ನಿಜ ಹೇಳಬೇಕು ಅಂದರೆ ನಮ್ಮ ದೇಶದ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ದೇಶದಿಂದ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣ ಪಡಿಬೇಕು ಅಂತ ಭಾರತ ದೇಶಕ್ಕೆ ಬರ್ತಾ ಇದ್ರಂತೆ. ಹೆಮ್ಮೆ ತರುವಂತಹ ವಿಷಯನೇ ಆಗಿದೆ. ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಆನ್ಸಿಯಂಟ್ ಇಂಡಿಯಾ ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟಲ್ಲಿ ನಾವು ವೈದಿಕ ಶಿಕ್ಷಣದ ಬಗ್ಗೆ ಕಲಿತೀವಿ. ಇಲ್ಲಿ ವೈದಿಕ ಶಿಕ್ಷಣ ಅಂದರೆ ಏನು, ಪ್ರಾರಂಭವಾಗಿದ್ದ ಯಾವಾಗ, ವಿದ್ಯಾರಂಭ ಅಂದರೆ ಏನು, ಉಪನಯನ ಅಂದರೆ ಏನು, ವೈದಿಕ ಶಿಕ್ಷಣದಲ್ಲಿ ಯಾವ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ರು, ಆ್ಯಂಡ್ ವೈದಿಕ ಶಿಕ್ಷಣವನ್ನು ಕಲಿತಂತಹ ಶ್ರೇಷ್ಠ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ಇದ್ರ ಜೊತೆಗೇ ಬುದ್ಧಿಸ್ಟ್ ಎಜುಕೇಷನ್ ಬಗ್ಗೆನೂ ನೋಡ್ತೀವಿ. ಬುದ್ಧಿಸ್ಟ್ ಶಿಕ್ಷಣ ವ್ಯವಸ್ಥೆ ಆ್ಯಂಡ್ ಯಾವ ಭಾಷೆಯಲ್ಲಿ ಇದನ್ನು ಕಲಿಸ್ತಾ ಇದ್ರು, ವಿದ್ಯಾರ್ಥಿಗಳನ್ನು ಇಲ್ಲಿ ಏನಂತ ಕರಿತಾ ಇದ್ರು. ನೆಕ್ಸ್ಟ್ ಬಂದು ಮುಸ್ಲಿಂ ಶಿಕ್ಷಣ ವ್ಯವಸ್ಥೆಯನ್ನು ನೋಡ್ತೀವಿ. ಇದು ಯಾವಾಗ ಪ್ರಾರಂಭವಾಯಿತು ಆ್ಯಂಡ್ ಎಲ್ಲಿ ಪಾಠ ಮಾಡ್ತಾ ಇದ್ರು, ಮದರಸಾ ಅಂದ್ರೆ ಏನು, ಯಾವ ಭಾಷೆಯಲ್ಲಿ ಪಾಠವನ್ನು ಮಾಡ್ತಾ ಇದ್ರು ಆ್ಯಂಡ್ ಏನನ್ನ ಕಲಿಸ್ತಾ ಇದ್ರು ಮುಸ್ಲಿಂ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನ್ನೋದನ್ನ ಈ ಕಂಪ್ಲೀಟ್ ಆಗಿ ಈ ಕಾನ್ಸೆಪ್ಟಲ್ಲಿ ನಾವು ಓದ್ಕೋತೀವಿ. ಹಾಗೆ ಇಲ್ಲಿ ಹಿಂದಿನ ಕಾಲದ ಉನ್ನತ ಶಿಕ್ಷಣ ನೀಡುವ ಸಂಸ್ಥೆಗಳ ಬಗ್ಗೆ ಓದ್ತೀವಿ. ತಕ್ಷಶಿಲಾ ಆಗಿರ್ಬೋದು, ನಳಂದ ಯೂನಿವರ್ಸಿಟಿ ಆಗಿರ್ಬೋದು, ವಲ್ಲಭಿ, ಇದೆಲ್ಲದ್ರ ಬಗ್ಗೆನೂ ನಾವು ಈ ಫಸ್ಟ್ ಕಾನ್ಸೆಪ್ಟಲ್ಲಿ ಓದ್ತೀವಿ. ಸೆಕೆಂಡ್ ಕಾನ್ಸೆಪ್ಟ್ ಬಂದು ಇವ್ಯಾಲ್ಯುಯೇಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ. ಇಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸಿ ಇಂಡಿಯಾ ಓದೋದ್ರ ಜೊತೆಗೆ ನಾವು ಹಿಂದಿನ ಕಾಲದ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದ ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಎಲ್ಲ ಕಲಿತೀವಿ. ನೆಕ್ಸ್ಟ್ ಬಂದು ಓರಿಯೆಂಟಲ್ ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಇನ್ ಇಂಡಿಯಾ ಅಂತ. ಈ ಕಾನ್ಸೆಪ್ಟಲ್ಲಿ ನಾವು ಭಾರತದಲ್ಲಿ ಪೂರ್ವದ ಅಸಾಂಪ್ರದಾಯಿಕ ಕಲಿಕೆಯ ಬಗ್ಗೆ ಎಲ್ಲ ಕಾರ್ಯಗಳನ್ನು ನಾವು ಇಲ್ಲಿ ಓದ್ಕೋತೀವಿ. ನೆಕ್ಸ್ಟ್ ಬಂದು ಪ್ರೊಫೆಷನಲ್ ಟೆಕ್ನಿಕಲ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತ. ಸೊ ಈ ಕಾನ್ಸೆಪ್ಟಲ್ಲಿ ವೃತ್ತಿಪರ ಶಿಕ್ಷಣ ಅಂದ್ರೇನು, ತಾಂತ್ರಿಕ ಶಿಕ್ಷಣ ಅಂದ್ರೇನು ಆ್ಯಂಡ್ ಕೌಶಲ ಆಧಾರಿತ ಶಿಕ್ಷಣ ಅಂದರೆ ಏನು, ಎಲ್ಲದ್ರ ಬಗ್ಗೆನೂ ನಾವು ಈ ಕಾನ್ಸೆಪ್ಟಲ್ಲಿ ಕಲಿತೀವಿ. ನೆಕ್ಸ್ಟ್ ಬಂದು ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಎನ್ವೈರ್ಮೆಂಟಲ್ ಎಜುಕೇಷನ್ ಅಂತ. ಇಲ್ಲಿ ಮೌಲ್ಯ ಶಿಕ್ಷಣ ಅಂದರೆ ಏನು ಆ್ಯಂಡ್ ಅದಕ್ಕೆ ಎಷ್ಟು ಮಹತ್ವವನ್ನು ನೀಡಿದ್ರು ಇಲ್ಲಿ, ಆ್ಯಂಡ್ ಪರಿಸರ ಶಿಕ್ಷಣ ಅಂದರೆ ಏನು, ಅದಕ್ಕೆ ಎಷ್ಟು ಮಹತ್ವವನ್ನು ನೀಡಿದ್ದಾರೆ, ಯಾವಾಗ ಈ ಎಜುಕೇಷನ್ನ ಬಳಸ್ಕೊಂಡ್ರು ಅನ್ನೋದನ್ನ ನಾವು ಈ ಕಾನ್ಸೆಪ್ಟಲ್ಲಿ ಓದ್ತೀವಿ. ಲಾಸ್ಟ್ ಬಂದು ಪಾಲಿಸೀಸ್, ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ. ನೀತಿಗಳು, ಆಡಳಿತ ಮತ್ತು ನಿರ್ವಹಣೆ. ಇದೆಲ್ಲವನ್ನು ಒಂದೊಂದೇ ಕಾನ್ಸೆಪ್ಟ್ನ ನಾವು ನೀಟಾಗಿ ಓದ್ಕೊಂಡು ಹೋಗೋಣ. ಫಸ್ಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಜುಕೇಷನ್ ಅಂದರೆ ಏನು ಅಂತ ನಮ್ಗೆ ಗೊತ್ತಿರಬೇಕು. ಎಜುಕೇಷನ್ ಅನ್ನೋ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು ಎಜುಕೇರ್ ಅನ್ನೋ ಪದದಿಂದ ಬಂದಿರುತ್ತೆ. ಇಟ್ ಮೀನ್ಸ್ ಟು ಬ್ರಿಂಗ್ ಅಪ್. ಫಾದರ್ ಆಫ್ ಎಜುಕೇಷನ್ ಅಂತ ಬಂದರೆ ಹಾರಸ್ ಮ್ಯಾನ್ ಅವರು. ಆ್ಯಂಡ್ ಡೆಫಿನಿಷನ್ ಆಫ್ ಎಜುಕೇಷನ್ ಈಸ್ ದ ಟ್ರಾನ್ಸ್ಮಿಷನ್ ಆಫ್ ನಾಲೆಜ್, ಸ್ಕಿಲ್ ಆ್ಯಂಡ್ ಕ್ಯಾರೆಕ್ಟರ್ ಟ್ರೇಟ್ಸ್ ಅಂತ. ಸೊ ಇಲ್ಲಿ ಕೆಲವೊಬ್ಬ ವ್ಯಕ್ತಿಗಳು, ವಿದ್ವಾಂಸರು ತಮ್ಮ ಅನಿಸಿಕೆಗಳನ್ನು ಅಂದರೆ ತಮ್ಮ ವಾಕ್ಯಗಳನ್ನು ಶಿಕ್ಷಣದ ಬಗ್ಗೆ ನೀಡಿದ್ದಾರೆ. ಇದು ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಏನೇನು ಡೆಫಿನಿಷನ್ಸ್ನ ಕೊಟ್ಟಿದ್ದಾರೆ ಅಂತ ಓದ್ಕೋಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿರೋ ಪ್ರಕಾರ ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ದ ಮ್ಯಾನ್ ಅಂತ ಹೇಳ್ತಾರೆ. ಸೊ ಇವರ ಪ್ರಕಾರ ಹೇಳಬೇಕಾದ್ರೆ ಮನುಷ್ಯನಲ್ಲಿರುವಂತಹ ಜ್ಞಾನವನ್ನು ಹೊರಗೆ ತೆಗೆಯೋದೇ ಶಿಕ್ಷಣ ಅಂತ ಹೇಳ್ತಾರೆ. ಆಲ್ರೆಡಿ ಮನುಷ್ಯನಲ್ಲಿ ಒಂದು ಜ್ಞಾನ ಇರುತ್ತೆ, ಅದನ್ನು ನಾವು ಹೊರಗೆ ತೆಗೆದು ಶಿಕ್ಷಣದ ಅರಿವನ್ನು ಮೂಡಿಸೋದೇ ಒಂದು ಶಿಕ್ಷಣ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಗಾಂಧೀಜಿಯವರು ಹೇಳ್ತಾರೆ ಆಲ್ ರೌಂಡ್ ಡ್ರಾಯಿಂಗ್ ಔಟ್ ಆಫ್ ದ ಬೆಸ್ಟ್ ಇನ್ ಚೈಲ್ಡ್ ಆ್ಯಂಡ್ ಮ್ಯಾನ್ ಬಾಡಿ ಅಂತ. ಇಲ್ಲಿ ಮನುಷ್ಯನಲ್ಲಿ ಇರುವ ಎಲ್ಲ ಒಂದು ಗುಣಗಳಲ್ಲಿ ಒಳ್ಳೆ ಗುಣಗಳನ್ನು ಹೊರಗೆ ತೆಗೆಯೋದು, ಅದನ್ನು ನಾವು ಶಿಕ್ಷಣ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ಮಹಾತ್ಮ ಗಾಂಧಿ. ಆ್ಯಂಡ್ ನೆಕ್ಸ್ಟ್ ಬಂದು ಅರಿಸ್ಟಾಟಲ್ ಅವರ ಪ್ರಕಾರ ಎಜುಕೇಷನ್ ಮೀನ್ಸ್ ಟು ಪ್ರಿಪೇರ್ ದ ಪರ್ಸನ್ ಫಾರ್ ಎಂಡೋಮಾನಿಕ್ ಲೈಫ್ ಅಂತ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಇಲ್ಲಿ ಅರಿಸ್ಟಾಟಲ್ ಅವರ ಪ್ರಕಾರ ಶಿಕ್ಷಣ ಅಂದರೆ ಜೀವನದಲ್ಲಿ ಅತಿ ಹೆಚ್ಚಿನ ಉತ್ತಮ ಆನಂದವನ್ನು ಪಡೆಯೋದೇ ಶಿಕ್ಷಣ ಆಗಿರುತ್ತೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಾರೆ. ಯಾರ ಒಂದು ಮೆದುಳಲ್ಲಿ ಹೆಚ್ಚಿನ ಜ್ಞಾನ ಇರುತ್ತೆ ಅದು ಮಾತ್ರ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತೆ ಅನ್ನೋದು ಇದರ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಪ್ಲೇಟೋ ಅವರು ಎಜುಕೇಷನ್ ಆಸ್ ಮೀನ್ಸ್ ಟು ಅಚೀವ್ ಜಸ್ಟಿಸ್, ಬೋತ್ ಇಂಡಿವಿಜುವಲ್ ಜಸ್ಟಿಸ್ ಆ್ಯಂಡ್ ಸೋಷಲ್ ಜಸ್ಟಿಸ್. ನ್ಯಾಯವನ್ನು ಪಡೆಯೋದೇ ಒಂದು ಶಿಕ್ಷಣ ಅಂತ ಹೇಳ್ತಾರೆ ಪ್ಲೇಟೋ ಅವರ ಪ್ರಕಾರ. ಆ್ಯಂಡ್ ನೆಕ್ಸ್ಟ್ ಬಂದು ಸಾಕ್ರೆಟಸ್ ಟು ಅವೇಕ್ ದ ಇಂಡಿವಿಜುವಲ್ ಟು ಹೈಯರ್ ಲೆವೆಲ್ ಆಫ್ ಅವೇರ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೀಡಿಂಗ್ ದಮ್ ಟು ಎ ಸ್ಟೇಟ್ ಆಫ್ ವಿಸ್ಡಮ್ ಆ್ಯಂಡ್ ವರ್ಚು. ಇಲ್ಲಿ ತಿಳುವಳಿಕೆ ಬಗ್ಗೆ ಅರಿವು ಮೂಡಿಸೋದೇ ಶಿಕ್ಷಣ ಅಂತ ಇವರು ಹೇಳ್ತಾರೆ ಅಕಾರ್ಡಿಂಗ್ ಟು ಸಾಕ್ರೆಟಸ್. ಆ್ಯಂಡ್ ನೆಕ್ಸ್ಟ್ ಬಂದು ಪೆಸ್ಟಾಲಜಿ ಅವರು. ಅಕಾರ್ಡಿಂಗ್ ಟು ಪೆಸ್ಟಾಲಜಿ ಎಜುಕೇಷನ್ ಈಸ್ ಅ ನ್ಯಾಚುರಲ್ ಡೆವಲಪ್ಮೆಂಟ್ ಆಫ್ ಮ್ಯಾನ್ಸ್ ಇನ್ನೇಟ್ ಪವರ್. ಇಲ್ಲಿ ಪೆಸ್ಟಾಲಜಿ ಪ್ರಕಾರ ಮನುಷ್ಯರ ಒಳ್ಳೆಯ ಗುಣವನ್ನು ನೈಸರ್ಗಿಕವಾಗಿ ಬೆಳೆಸೋದೇ ಒಂದು ಶಿಕ್ಷಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಜಾನ್ ಡೂಯಿ. ಅಕಾರ್ಡಿಂಗ್ ಟು ಜಾನ್ ಡೂಯಿ ಎಜುಕೇಷನ್ ಈಸ್ ದ ರೀಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ಪೀರಿಯನ್ಸ್. ಅನುಭವಗಳಿಂದ ಕಲಿಯುವ ಜ್ಞಾನವೇ ಶಿಕ್ಷಣ ಅಂತ ಇವ್ರು ಹೇಳ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳೋರ ಪ್ರಕಾರ ಬಂದರೆ ಜಸ್ಟಿಸ್, ಈಕ್ವಾಲಿಟಿ ಅಂದರೆ ನ್ಯಾಯ ಮತ್ತು ಸಮಾನತೆಯನ್ನು ನೀಡುವುದೇ ಶಿಕ್ಷಣ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ರವೀಂದ್ರನಾಥ್ ಟ್ಯಾಗೂರ್. ಅಕಾರ್ಡಿಂಗ್ ಟು ರವೀಂದ್ರನಾಥ್ ಟ್ಯಾಗೂರ್ ಇಂಟ್ರಾಕ್ಟ್ ವಿತ್ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ ಇವರು. ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ಬಂದು ಪರಿಸರದೊಂದಿಗೆ ಬೆಳೆಯೋದೇ ಒಂದು ಶಿಕ್ಷಣ ಅಂತ ಹೇಳ್ತಾರೆ. APJ ಅಬ್ದುಲ್ ಕಲಾಂ ಅವರು ಆನ್ ಎಂಡ್ಲೆಸ್ ಜರ್ನಿ ಥ್ರೌಟ್ ನಾಲೆಜ್.
ಸ್ವತಂತ್ರವಾಗಿ ಆಲೋಚನೆ ಮಾಡುವುದೇ ಒಂದು ಶಿಕ್ಷಣ. ನಿರಂತರವಾಗಿ ಸ್ವತಂತ್ರವಾಗಿ ಆಲೋಚನೆ ಮಾಡುವುದೇ ಶಿಕ್ಷಣ ಅಂತ ಕಲಾಂ ಅವರು ಹೇಳ್ತಾರೆ. ಆ್ಯಂಡ್ ಅರವಿಂದ್ ಅವ್ರು ಬಂದು ಇಂಟ್ರಾಕ್ಟ್ ವಿತ್ ಸೋಲ್, ಒಂದು ಮಗು ತನ್ನೊಂದಿಗೆ ತಾನು ಬೆರೆಯೋದೇ ಶಿಕ್ಷಣ ಅಂತ ಅರವಿಂದ್ ಅವರು ಹೇಳ್ತಾರೆ. ಆ್ಯಂಡ್ ಲಾಸ್ಟ್ ಒನ್ ಬಂದು ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ಟೀಚಿಂಗ್ ಹರ್ಟ್ ಸ್ಪಿರಿಟ್ ಟು ಚೈಲ್ಡ್, ಅಂದರೆ ಮಗುವಿಗೆ ಸೌಜನ್ಯತೆಯನ್ನು ಕಲಿಸಿಕೊಡೋದು, ಸಂಸ್ಕಾರವನ್ನು ಕಲಿಸಿಕೊಡೋದೇ ಒಂದು ಶಿಕ್ಷಣ ಅಂತ ಹೇಳ್ತಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಆಫ್ ಎಜುಕೇಷನ್. This is what we learned about in this introduction class. What you mean by education and definitions meaning of a education. Next class ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ. Until keep reading, keep watching all the videos from the list. Thank you all.